ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿಯೇ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನಭ್ಯವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ತುಲಾರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 22/6/2026 ಸೋಮವಾರ, ಅಷ್ಟಮಿ ತಿಥಿ, ನವಮಿ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ, ಹಸ್ತ ನಕ್ಷತ್ರ, ವ್ಯತಿಪಾತ ಯೋಗ, ವರ್ಯಾನ್ ಯೋಗ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಅಷ್ಟಮಿ ತಿಥಿಯ ಆತ್ಮ ಪರಿಶೀಲನೆ, ನವಮಿ ತಿಥಿಯ ಧಾರ್ಮಿಕ ಶಕ್ತಿ, ಉತ್ತರ ಫಲ್ಗುಣಿ ನಕ್ಷತ್ರದ ಜವಾಬ್ದಾರಿ, ಹಸ್ತ ನಕ್ಷತ್ರದ ಕಾರ್ಯ ನೈಪುಣ್ಯತೆ, ವ್ಯತಿಪಾತ ಯೋಗದ ಎಚ್ಚರಿಕೆ ಹಾಗೂ ವರ್ಯಾನ್ ಯೋಗದ ಗೌರವ ಮತ್ತು ಮಾನ್ಯತೆ ನಿಮ್ಮ ದಿನ ಭವಿಷ್ಯದ ಮೇಲೆ ವಿಶೇಷ ಪ್ರಭಾವವನ್ನು ಬೀರ್ತವೆ. ಇಂದು ಸಮತೋಲನ, ಮೃದು ಮಾತು ಮತ್ತು ವಿವೇಕದಿಂದ ನಡೆದುಕೊಂಡರೆ ಉತ್ತಮ ಫಲಗಳನ್ನು ಪಡೆಯುವಿರಿ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಈ ತುಲಾರಾಶಿ ಅಧಿಪತಿಯಾದಂಥ ಶುಕ್ರನ ಅನುಗ್ರಹದಿಂದ ಇಂದು ಸಾಮಾಜಿಕ ಸಂಪರ್ಕಗಳು, ದಾಂಪತ್ಯ ಜೀವನ ಮತ್ತು ಸೃಜನಶೀಲ ಕಾರ್ಯಗಳಲ್ಲಿ ಅನುಕೂಲತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಈ ದಿನ ಹೊಸ ಪರಿಚಯಗಳಿಂದ ಲಾಭ ಉಂಟಾಗುವಂಥದ್ದು, ಕಲೆ, ಶಿಕ್ಷಣ ಮತ್ತು ಜ್ಯೋತಿಷ ಕ್ಷೇತ್ರದಲ್ಲಿ ಯಶಸ್ಸು ಲಭ್ಯವಾಗುವಂಥದ್ದು, ಕುಟುಂಬ ಮತ್ತು ಸ್ನೇಹಿತರ ಸಹಕಾರ ಪಡೆಯುವಂಥದ್ದು ಆಗ್ತದೆ. ಆದರೆ ವ್ಯತಿಪಾತ ಯೋಗದಿಂದ ಕೆಲವು ಯೋಜನೆಗಳಲ್ಲಿ ವಿಳಂಬವಾಗುವಂಥದ್ದು ಅಥವಾ ಗೊಂದಲ ಉಂಟಾಗುವಂಥದ್ದು ಆಗಬಹುದು. ಮುಖ್ಯವಾದಂಥ ಸೂಚನೆ, ಈ ದಿನ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಅತಿಯಾದ ನಿರೀಕ್ಷೆಯನ್ನು ಇಟ್ಕೊಳ್ಳುವಂಥದ್ದು ಬೇಡ. ಅಷ್ಟಮಿ ತಿಥಿ ಮತ್ತು ನವಮಿ ತಿಥಿಗಳ ಪ್ರಭಾವ ಇರೋದರಿಂದ ಅಷ್ಟಮಿ ತಿಥಿಯಿಂದ ಆತ್ಮ ಪರಿಶೀಲನೆ, ಧೈರ್ಯ ಮತ್ತು ಸಹನೆ, ಆಧ್ಯಾತ್ಮಿಕ ಆಸಕ್ತಿ, ನವಮಿ ತಿಥಿಯಿಂದ ಧಾರ್ಮಿಕ ಕಾರ್ಯಗಳಿಗೆ ಶುಭ, ಹಿರಿಯರ ಆಶೀರ್ವಾದ ಪಡೆಯುವಂಥದ್ದು, ಪುಣ್ಯ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗುವಂಥದ್ದು ಉಂಟಾಗ್ತದೆ. ಈ ದಿನ ದೇವಾಲಯಗಳಿಗೆ ಭೇಟಿ ನೀಡುವಂಥದ್ದು ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ಸಾಧ್ಯತೆ ಇರ್ತದೆ. ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ದೊರೆಯಬಹುದು. ಉತ್ತರ ಫಲ್ಗುಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ಜವಾಬ್ದಾರಿ ಮತ್ತು ಸ್ಥಿರತೆ ಹೆಚ್ಚಾಗಲಿದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದೆ. ಹಿರಿಯರ ಸಹಕಾರವನ್ನು ಪಡ್ಕೊಳ್ತೀರಿ ಅನ್ನುವಂಥದ್ದು. ಈ ದಿನ ನಿಮ್ಮ ಸಲಹೆಗೆ ಮೌಲ್ಯ ಸಿಗಬಹುದು. ದೀರ್ಘಕಾಲೀನ ಯೋಜನೆಗಳಿಗೆ ಅನುಕೂಲಕರ ದಿನ ಇದಾಗಿರುತ್ತೆ. ಹಸ್ತ ನಕ್ಷತ್ರದ ಪ್ರಭಾವ ಇರೋದ್ರಿಂದ ಕಾರ್ಯನೈಪುಣ್ಯತೆ ಮತ್ತು ಬುದ್ಧಿವಂತಿಕೆ ದೊರೆಯುತ್ತದೆ. ಹೊಸ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ಸಾಮರ್ಥ್ಯ ಹೆಚ್ಚಾಗ್ತದೆ. ಸಂವಹನ ಕೌಶಲ್ಯದಲ್ಲಿ ಬೆಳವಣಿಗೆ ಅನ್ನುವಂಥದ್ದು ಉಂಟಾಗ್ತದೆ. ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ಎನ್ನುವಂಥದ್ದು ಲಭ್ಯವಾಗ್ತದೆ. ಹೊಸ ಕೌಶಲ್ಯಗಳನ್ನು ಕಲಿಯಲು ಉತ್ತಮ ಸಮಯವನ್ನು ಈ ದಿನ ಒದಗಿಸಿಕೊಡ್ತದೆ ಎನ್ನುವಂಥದ್ದು. ವ್ಯತಿಪಾತ ಯೋಗದ ಪ್ರಭಾವ ಇರೋದರಿಂದ ಅನಿರೀಕ್ಷಿತ ಅಡಚಣೆಗಳು ಎದುರಾಗಬಹುದು. ದಾಖಲೆ ಮತ್ತು ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ ಅತ್ಯಗತ್ಯವಾಗಿರುತ್ತದೆ. ಜಾಗೃತಿ ವಹಿಸಬೇಕಾದಂಥ ವಿಚಾರ ಏನು? ಯಾವುದೇ ಒಪ್ಪಂದವನ್ನು ಪರಿಶೀಲನೆ ಮಾಡಿ ಆತುರತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಪ್ರಯಾಣದಲ್ಲಿ ಜಾಗ್ರತೆ ವಹಿಸಿ. ವರ್ಯಾನ್ ಯೋಗದ ಪ್ರಭಾವ ಇರೋದರಿಂದ ಗೌರವ ಮತ್ತು ಜನಪ್ರಿಯತೆ ಹೆಚ್ಚಾಗಲಿದೆ. ಪ್ರಮುಖ ವ್ಯಕ್ತಿಗಳ ಸಂಪರ್ಕ ಹೆಚ್ಚಾಗಲಿದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಈ ದಿನ ನಿಮ್ಮ ಪ್ರತಿಭೆಗೆ ಮೆಚ್ಚುಗೆ ದೊರೆಯಬಹುದು. ಸಮಾಜದಲ್ಲಿ ಉತ್ತಮ ಹೆಸರು ಹೆಚ್ಚಾಗಬಹುದು. ಉದ್ಯೋಗದಲ್ಲಿರುವಂಥವರಿಗೆ ಮೇಲಧಿಕಾರಿಗಳ ಮೆಚ್ಚುಗೆ ಲಭ್ಯವಾಗ್ತದೆ. ಹೊಸ ಜವಾಬ್ದಾರಿ ದೊರೆಯುವ ಸಾಧ್ಯತೆ ಇರ್ತದೆ. ಈ ದಿನ ವ್ಯವಹಾರ ಮಾಡುವಂಥವ್ರಿಗೆ, ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯಾಪಾರದಲ್ಲಿ ಉತ್ತಮ ಲಾಭ ಉಂಟಾಗ್ತದೆ. ಹಳೆಯ ಗ್ರಾಹಕರಿಂದ ಸಹಕಾರ ಲಭ್ಯವಾಗ್ತದೆ. ಹೊಸ ಪಾಲುಗಾರಿಕೆಗಳಲ್ಲಿ ಎಚ್ಚರಿಕೆ ವಹಿಸಿ ಮುಂದುವರಿಯಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಹಣಕಾಸಿನ ವಿಚಾರದಲ್ಲಿ ಆದಾಯದಲ್ಲಿ ಸುಧಾರಣೆ ಆಗುವಂಥದ್ದು, ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆ ಇರುವಂಥದ್ದು ಕಾಣ್ತದೆ. ಆದರೆ ಅನಗತ್ಯ ವೈಭವಿತ ಖರ್ಚುಗಳನ್ನು ನಿಯಂತ್ರಣ ಮಾಡಬೇಕು. ಕುಟುಂಬ ಮತ್ತು ಸಂಬಂಧಗಳನ್ನು ನೋಡೋದಾದರೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಲಭ್ಯವಾಗ್ತದೆ. ದಾಂಪತ್ಯ ಜೀವನದಲ್ಲಿ ಉತ್ತಮ ಹೊಂದಾಣಿಕೆ ಅನ್ನುವಂಥದ್ದನ್ನು ಕಾಣ್ತೀರಿ. ಸ್ನೇಹಿತರಿಂದ ಬೆಂಬಲ ದೊರೆಯುತ್ತದೆ. ಆರೋಗ್ಯವನ್ನು ನೋಡೋದಾದರೆ ಬೆನ್ನು ನೋವು, ಆಯಾಸ ಮತ್ತು ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾಗುವಂಥದ್ದು. ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮ ಮಾಡುವಂಥವರಿಗೆ ಉತ್ತಮ ಫಲ ಈ ದಿನ ಲಭ್ಯವಾಗ್ತದೆ. ಪರಿಹಾರಕ್ಕೋಸ್ಕರ ಹನುಮಾನ್ ಚಾಲೀಸಾ ಮಂತ್ರವನ್ನು ಪಠನೆ ಮಾಡಿ. ಕೊನೆಗೊಂದು ಕಿವಿ ಮಾತು, ಈ ದಿನದ ವರ್ಯಾನ್ ಯೋಗವು ಗೌರವ, ಜನಪ್ರಿಯತೆ ಮತ್ತು ಸಾಧನೆಗೆ ಬಲವನ್ನು ನೀಡುತ್ತದೆ.
ವ್ಯತಿಪಾತ ಯೋಗದ ಕಾರಣ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಅತ್ಯಗತ್ಯ. ಸಮತೋಲನ, ವಿವೇಕ ಮತ್ತು ಮೃದು ಮಾತಿನಿಂದ ವರ್ತಿಸಿದರೆ ಇಂದು ತುಲಾರಾಶಿಯವರಿಗೆ ಯಶಸ್ಸು ಲಭ್ಯವಾಗ್ತದೆ. ಮಾನ್ಯತೆ ಮತ್ತು ಸಂತೋಷ ದೊರೆಯಲಿದೆ. ಈ ದಿನ ಭವಿಷ್ಯ ನಿಮಗೆ ಏನಾದರೂ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.